ಒಬ್ಬ ರೈತನ ಮಗಳು ಇಡೀ ರಾಜ್ಯವೇ ತಮ್ಮ ಊರಿನತ್ತ ತಿರುಗಿ ನೋಡುವಂತಹ ಏನೋ ಒಂದು ಐತಿಹಾಸಿಕ ದಾಖಲೆಯನ್ನು ಮಾಡಿದ್ದಾಳೆ. ಅಂದರೆ ಅದೇನಪ್ಪ ಅಂತಂದರೆ SSLCಗೆ 625 ಏನು ಅಂಕಗಳಿರ್ತವೆ, ಇಡೀ 625 ಅಂಕಗಳನ್ನು ತೆಗೆದುಕೊಂಡು ಅಭೂತಪೂರ್ವವಾದಂಥ ಒಂದು ದಾಖಲೆ ಅಂತಲೇ ಹೇಳ್ಬೋದು. ಅಂಥ ಒಂದು ಸಾಧನೆ ಮಾಡಿದಂತಹ ವಿದ್ಯಾರ್ಥಿನಿ ಅಂಕಿತಾ ಕೊಂಡೂರ್ ಅವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಸ್ವಗ್ರಾಮದಲ್ಲಿ ಮತ್ತು ಅವರ ಸ್ವಗೃಹದಲ್ಲಿ ನಾನಿದ್ದೀನಿ. ಅವ್ರನ್ನ ಮಾತನಾಡ್ಸೋಣ, ಯಾವ ರೀತಿ ಅವರು ಸ್ಟಡಿ ಮಾಡಿದ್ರು, ಏನು ಹೇಳ್ತಾರೆ, ಏನಿಲ್ಲ ಅಂತಂದು. ಅಮ್ಮ, ಈಗ ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸು, ತುಂಬ ಸಾಧನೆ ಮಾಡಿದಿರಿ, ಎಲ್ಲ ಮೆಚ್ಚುವಂಥ ಒಬ್ಬ ರೈತನ ಮಗಳಾಗಿ. ಈ ರೀತಿ ಸಾಧನೆ ಮಾಡಲಿಕ್ಕೆ ನಿಮ್ಮದು ಏನು ಪ್ರೇರಣೆ, ಮತ್ತು ನಿಮ್ಮ ಸ್ಟಡಿ ಎಲ್ಲ ಹೆಂಗಿತ್ತು, ದಿನಚರಿ ಹೆಂಗಿರ್ತಿತ್ತು ಏನಂತ? ಸರ್, ಮೊದಲನೇದಾಗಿ ಅಪ್ಪ ಅಮ್ಮಂಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಿರೋ. ಅದ್ರ ಜೊತೆಗೆ ನಮ್ಮ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳ್ಳಿಗೇರಿಯಲ್ಲಿ ಸರ್ ನಾನು ಓದಿದ್ದು. ಅಲ್ಲಿರುವಂಥ ಪ್ರತಿಯೊಬ್ಬರು ಶಿಕ್ಷಕರು ಕೂಡ ನನ್ನನ್ನು ಪ್ರತಿ ರಾತ್ರಿ ಎಲ್ಲ ಕ್ಷಣದಲ್ಲೂ ಎಲ್ಲ ಯಾವುದೇ ಒಂದು ತೊಂದರೆಯಲ್ಲಿದ್ದರೂ ಕೂಡ ಮೋಟಿವೇಟೆಡ್ ಆಗಿರೋ ಥರ ನೋಡಿಕೊಂಡ್ರು. ಅವರಿಲ್ಲ ಅಂದರೆ ನಾನು ಇಲ್ಲ ಸರ್. ಆ ರೀತಿ ಟೀಚರ್ಸ್ ಮೋಟಿವೇಶನ್ ಮಾಡಿದ್ರು ನಮಗೆ. ಯಾಕಂದರೆ ನಾನು ಹಾಸ್ಟೆಲಲ್ಲಿ ಓದಿದ್ದಲ್ವ. ಸೊ ಆದ ಕಾರಣ ನಾನು ಹಾಸ್ಟೆಲಲ್ಲೇ ಇದ್ದಿದ್ದು. ಸೊ ಟೀಚರ್ಸ್ ಕಮ್ಯುನಿಕೇಷನ್ ನನ್ನ ಜೊತೆ ಜಾಸ್ತಿ ಸರ್. ಯಾಕಂದರೆ ಹಾಸ್ಟೆಲಲ್ಲಿ ಇರೋದ್ರಿಂದ ಪೇರೆಂಟ್ಸ್ ಸ್ವಲ್ಪ ಕಮ್ಮಿ. ಆದರೆ ಪೇರೆಂಟ್ಸ್ ನಾನು ಏನೇ ಮಾಡ್ತೀನಂದ್ರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಟೀಚರ್ಸು ಕೂಡ ಸರ್, ಏನೇ ಮಾಡ್ತೀನಂದ್ರು, ಯಾವುದೇ ಹಂತಕ್ಕೆ ನಾನು ಹೋಗ್ತೀನಿ, ಏನೇ ಓದ್ತೀನಿ. ಅದೇ ರೀತಿಯಾಗಿ ನಾನು ನನ್ನ ದಿನಚರಿ ಬಗ್ಗೆ ಹೇಳಬೇಕು ಅಂತಂದರೆ ಮಾರ್ನಿಂಗ್ 5 o'clockಗೆಲ್ಲ ಹೇಳ್ತಿದ್ವಿ ಸರ್. ಎಲ್ಲ ನಾವು ನನ್ನ ಫ್ರೆಂಡ್ಸ್ ಎಲ್ಲ, ನಮ್ಮ ಹಾಸ್ಟೆಲ್ ಸೆಕ್ಯೂರಿಟಿ ಆಂಟಿ ಎಲ್ಲ ನಮ್ಮನ್ನ ಎಬ್ಬಿಸ್ತಿದ್ರು. ಆನಂತರ 1-2 hours ಸ್ಟಡಿ ಮಾಡಿದ ನಂತರ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಇರ್ತಿತ್ತು ಸರ್. ವೀಕ್ಲಿ 6 subjects 6 ಕ್ಲಾಸಸ್ಸು. ಆ ನಂತರ 10 o'clockಯಿಂದ 4:30ವರೆಗೂ ನಮಗೆ ನಾರ್ಮಲ್ ಸ್ಕೂಲ್ ಅವರ್ಸ್ ಇರ್ತಿದ್ವು ಸರ್. ಅದಾದ ನಂತರ 6 ಗಂಟೆಯಿಂದ ಮತ್ತೆ 8 ಗಂಟೆವರೆಗೂ ಸ್ಟಡಿ ಅವರ್ಸ್, ಮತ್ತು 8 ಗಂಟೆಗೆ ಊಟ ಆದ ನಂತರ 9 o'clockಯಿಂದ 11 o'clock ಅಥವಾ 10 o'clock ಮಟ್ಟ ನಾವು ಮ್ಯಾಥ್ಸ್ ಸಾಲ್ವ್ ಮಾಡಿ ಈ ರೀತಿ ಮಾಡಿ ಮಲಗ್ತಿದ್ವಿ ಸರ್. ಅಂದರೆ ನಾವು ಈ ಒಂದು ಜರ್ನಿಯಲ್ಲಿ ನಾವು ಯಾವಾಗ ಬೇಕಾದರೂ ಡಿಮೋಟಿವೇಟೆಡ್ ತುಂಬ ಸಲ ಆಗಿದ್ದೀನಿ, ಇಲ್ಲ ಅಂತ ಅಲ್ಲ. ನಾನು ಹಾಕೊಂಡಿರೋ ಟೈಮ್ ಟೇಬಲ್ನ ತುಂಬ ಸಲ ಫಾಲೋ ಮಾಡ್ದೇನೂ ಉಳಿದಿದ್ದೀನಿ. ಆದರೆ ಅದನ್ನು ಕಾನ್ಸ್ಟೆಂಟಾಗಿ ಫಾಲೋ ಮಾಡ್ಕೊಂಡು ಹೋದರೆ 10 ಗಂಟೆನೇ ಓದಬೇಕು, 8 ಗಂಟೆನೇ ಓದಬೇಕು ಅಂತ ಇಲ್ಲ. ಓದೋ 2 ಗಂಟೆನೇ ದಿನ 2 ಗಂಟೆ ಓದಿದ್ರೆ ಸಾಕು ಸರ್, ಅಷ್ಟೇ. ಎಸ್ಪೆಷಲಿ ಈಗ ನಿಮ್ಮ ರೈತನ ಮಗ ಅಂತ ಹೇಳ್ತೀರಿ, ಮಗಳು ಅಂತ ಹೇಳ್ತೀರಿ, ನಿಮ್ಮ ತಂದೆ ತಾಯಿ ನಿಮ್ಮನ್ನೆಲ್ಲ ಎಷ್ಟು ಸಪೋರ್ಟ್ ಮಾಡ್ತಿದ್ರು? ಅಂದರೆ ಅವ್ರು ಯಾವ ರೀತಿ ಅವ್ರು ಕಷ್ಟಪಡೋದೆಲ್ಲ ನೋಡ್ತೀರಿ ನೀವು ಹೊಲದಲ್ಲಿ ಎಲ್ಲ, ಅವ್ರದ್ದು ಸಪೋರ್ಟ್ ಹೆಂಗಿತ್ತು ನಿಮ್ಗಂತ? ಸರ್, ತುಂಬ ಸರ್, ಸಪೋರ್ಟಿಗಂತೂ ಮಿತಿನೇ ಇಲ್ಲ ಅನ್ಬೋದು. ಲಿಮಿಟ್ ಕ್ರಾಸ್ ಮಾಡಿ ಯಾವ ಉತ್ತುಂಗದವರೆಗೂ ಸಪೋರ್ಟ್ ಮಾಡ್ಬೋದು ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾರೆ ಸರ್. ಯಾವುದೇ ಒಂದು ವಿಷಯಕ್ಕೂ ನಾನು ಇದು ಮಾಡ್ತೀನಿ, ಆ ಎಕ್ಸಾಮ್ ಬರಿತೀನಿ. ನಾನು ಇಲ್ಲಿವರೆಗೂ ಒಂದು ತುಂಬ ಎಷ್ಟೊಂದು ಎಕ್ಸಾಮ್ ಬರ್ತಿದ್ದೀನಿ ಗೊತ್ತಿಲ್ಲ. ಆ ಎಲ್ಲ ಎಕ್ಸಾಮ್ನು ಬರಿ, ಅಲ್ಲಿ ಬರಿ, ಇಲ್ಲಿ ಬರಿ, ಆ ಎಕ್ಸಾಮ್ ಅಟೆಂಡ್ ಮಾಡು, ಇದು ಮಾಡು, ಈಗ ಹೀಗೆ ಮಾಡಿದ್ರೆ ಹೀಗಿರುತ್ತೆ, ಹೀಗೆ ಮಾಡಿದ್ರೆ ಹಾಗೆ, ಎಲ್ಲ ಥರನೂ ಹೇಳ್ಕೊಟ್ಟು ನಾನು ಏನೇ ಮಾಡ್ತೀನಿ ಅಂದ್ರೂ ನೀನು ಇಲ್ಲ, ನೀನು ಇದನ್ನು ಮಾಡು, ಅದನ್ನು ಮಾಡಬೇಡ ಅಂತ ಯಾವ ರೀತಿ ಫೋರ್ಸ್ ಹಾಕಿಲ್ಲ. ಮತ್ತು ಇದು ಆದರೂ ಸರ್, ನಾನು SSLC ಪರ್ಸೆಂಟೇಜ್ ನಾನು ಇಷ್ಟೇ ಮಾಡಬೇಕು, ನನಗೆ ಗೊತ್ತಿಲ್ಲ, ನನಗೆ ಇಷ್ಟೇ ಮಾಡಬೇಕು ಅಂತ ಯಾವತ್ತೂ ಫೋರ್ಸ್ ಹಾಕಿಲ್ಲ. ನಿನ್ನಿಷ್ಟ, ಓದೋದು ನಿನ್ನ ಕೈಯಲ್ಲಿದೆ, ಆದರೆ ಚೆನ್ನಾಗಿ ಓದು, ಚೆನ್ನಾಗಿ ನಿನ್ನ ಜೀವನನ ರೂಪಿಸ್ಕೋ ಅಂತ ಬೆಂಬಲ ನೀಡ್ತಿದ್ರು, ಅಷ್ಟೇ ಸರ್ ಸಪೋರ್ಟ್. ಓದಿನ ಜೊತೆಗೆ ಸಹಜವಾಗಿ ರೈತನ ಮಕ್ಕಳು ಅಂತಂದ್ರೆ ಹೊಲದಲ್ಲಿ ಕೆಲಸಕ್ಕೆಲ್ಲ ನೀವು ತಂದೆ ತಾಯಿಗೆ ಸಹಾಯ ಮಾಡೋದು, ಸಪೋರ್ಟ್ ಮಾಡೋದು ಇದ್ದೇ ಇರ್ತದೆ. ಅಂಥದ್ದು ಆ ಥರ ನಿಮಗೆ ನೀವು ಕೆಲಸಕ್ಕೂ ಕೈ ಜೋಡಿಸ್ತಿದ್ರ ಅಂತಂದ್ರೆ? ಸರ್, ಇಲ್ಲ ಸರ್, ಮನೇಲಿ ಇರಲಿಲ್ಲ. ನಾನು 6th standardಯಿಂದ 10th standard ಹಾಸ್ಟೆಲ್ ಆದರೆ ಕೆಲಸಕ್ಕೆಲ್ಲ ಏನು ಹೋಗಿಲ್ಲ. ಆದರೆ ಅದ್ರ ಬಗ್ಗೆ ಗೊತ್ತು ಅಷ್ಟೇ, ಕೆಲಸಕ್ಕೆಲ್ಲ ಏನು ಹೋಗಿಲ್ಲ. ಎಸ್ಪೆಷಲಿ ಈಗ ತುಂಬ ಜನ ಈಗ ನಿಮ್ಮ ನೋಡಿ ಪ್ರಭಾವಿತರಾಗಿರ್ತಾರೆ. ಅಂದರೆ ನೀವು ಒಬ್ಬ ಪ್ರೇರಣೆ ಈಗ ಆ್ಯಕ್ಚುಲಿ ನಿಮ್ಮ ಹಿಂದಿನ ಸ್ಟೂಡೆಂಟ್ಗಳಿಗೆ ಎಲ್ಲರಿಗೂ ಕೂಡ ಅವರಿಗೆಲ್ಲ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ? ಸ್ಟಡಿ ಮಾಡೋ ವಿಚಾರದ ಬಗ್ಗೆ ಆಗಿರ್ಬೋದು. ಕೆಲವೊಂದು ದಿವಸ ತುಂಬಾ ಮೈಂಡಲ್ಲಿ ಇಟ್ಕೊಂಡು ಹೆಂಗಪ್ಪ ಅಂತಂದು ಆ ಥರನೂ ಇರ್ತಾರೆ ಸ್ಟೂಡೆಂಟ್ಸ್ಗಳು. ಅವರಿಗೆಲ್ಲ ಏನು ಮೆಸೇಜ್ ಕೊಡ್ತೀರಿ? ಸರ್, ನಥಿಂಗ್ ಈಸ್ ಇಂಪಾಸಿಬಲ್ ಅಂತಲೇ ಹೇಳ್ಬೋದು ಸರ್. ಯಾಕಂದರೆ ಇಂಪಾಸಿಬಲ್ ಅನ್ನೋ ವರ್ಡಲ್ಲೇ ಐ ಆಮ್ ಪಾಸಿಬಲ್ ಅಂತ ಇದೆ ಸರ್. ಆದ ಕಾರಣ ಯಾವುದೂ ಕೂಡ ಈಗ 8.5 ಲಕ್ಷದವರೆಗೂ ನಾವು ಎಕ್ಸಾಮ್ ಬರ್ತಿದ್ದೀವಿ ಈ ವರ್ಷ. ಸೊ 8.5 ಲಕ್ಷ ಜನನೂ 625 ತಗೊಳ್ಳೋದಕ್ಕೆ ಯಾವುದೇ ಒಂದು ಅಸಾಧ್ಯವಾದಂಥ ಕಾರಣ ಅಂತೂ ಯಾವುದೂ ಇಲ್ಲ. ಆದರೆ ನಾವು ಅದನ್ನು ಸಾಧ್ಯವಾಗಿ ಅದನ್ನು ಎಲ್ಲ ಒಂದು ಕ್ಷಣದಲ್ಲಿ ಮೋಟಿವೇಟೆಡ್ ಆಗಿದ್ದು ಎಲ್ಲ ಕೆಲಸ ಮಾಡ್ತಾ ಹಾರ್ಡ್ ವರ್ಕಿಂಗ್ ಮತ್ತು ಸ್ಮಾರ್ಟ್ ವರ್ಕಿಂಗ್ ಎರಡೂ ಮಾಡ್ತಾ ಹೋದರೆ ಜೀವನದಲ್ಲಿ ಆಬ್ಸ್ಟೆಕಲ್ಸ್ ಅನ್ನೋದು ಖಂಡಿತ ಬರುತ್ತೆ ಸರ್. ತೊಂದರೆಗಳ ಬರ್ತಾನೆ ಇರುತ್ತೆ. ಆದರೆ ತೊಂದರೆಗಳಿಗೆ ಹೆದರ್ಕೊಳ್ಳದೆ ತುಂಬ ಬೋಲ್ಡ್ ಆಗಿದ್ದು ಯಾವ ಸಾಧನೆ ಬೇಕಿದ್ರೂ ಮಾಡ್ಬೋದು ಸರ್. ಈಗ ಆಯಿತು, ಇಷ್ಟೆಲ್ಲ ಒಂದು ಸಾಧನೆ ಒಂದು ಭಾಗ ಆಯ್ತು. ಇವಾಗ 625 ತಗೊಂಡು ರಾಜ್ಯನೇ ನಿಮ್ಮ ಕಡೆ ನೋಡೋಂಗೆ ಮಾಡಿದರೆ, ಈಗ ಮುಂದಿನ ನಿಮ್ಮ ನಡೆ, ನಿಮ್ಮ ಒಂದು ಗುರಿ ಏನಿದೆ? ಏನಾಗಬೇಕಂತ ಮುಂದೆ ಒಂದು ಒಳ್ಳೆ ಅಧಿಕಾರಿ ಆಗಿರ್ಬೋದು, ಏನಾಗಬೇಕಂತ ಗೋಲ್ ಐತೆ ನಿಮ್ದು? ಸರ್, ಮುಂದಿನ ಏಮ್ ನಂದು IAS ಆಫೀಸರ್ ಆಗಬೇಕು ಅಂತ ಇದೆ ಸರ್. ಈಗ ಮೊದಲು PU ಅಲ್ಲಿ ಸೈನ್ಸ್ ಮಾಡಿ ಆಮೇಲೆ IAS ಆಫೀಸರ್ ಆಗಬೇಕಂತ ಇದೆ ಸರ್. IAS ಮಾಡೋ ಮೂಲಕ ಹೆಚ್ಚಿನ ಸಮಾಜದಲ್ಲಿ ಹೆಚ್ಚು ಕೆಲಸ ಮಾಡಲಿಕ್ಕೆ ಸರ್, ನನ್ನ ನಾಲೆಜನ್ನು ನಾನು ಯಾವ ರೀತಿ ಸಮಾಜದ ಒಂದು ಸೊಸೈಟಿ ಇಂಪ್ರೂವ್ಮೆಂಟ್ಗೆ ಯೂಸ್ ಮಾಡ್ಕೋಬೋದು, ಆ ರೀತಿಯಾಗಿ ನನ್ನ ನಾಲೆಜನ್ನು ಆ ಒಂದು ಕ್ಷೇತ್ರದಲ್ಲಿ ಡೆವಲಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸರ್. ಇದ್ರ ಜೊತೆಗೆ ಹೆಚ್ಚುವರಿ ಅಡಿಷನಲ್ ಆಗಿ ಎಕ್ಸ್ಟ್ರಾ ಕ್ಲಾಸು, ಟ್ಯೂಷನ್ ಹಿಂಗೆ ಬೇರೆ ಕಡೆ ಏನಾದರೂ ಹೋಗಿದ್ರಾ ನೀವು? ಬೇರೆ ಕಡೆ ಸರ್, 9th ಕಂಪ್ಲೀಟ್ ಆದ ನಂತರ 2 months ವೆಕೇಶನ್ ಕ್ಲಾಸ್ಗಂತ ಧಾರವಾಡಕ್ಕೆ ಹೋಗಿದ್ದೆ ಸರ್.
ಆಮೇಲೆ ನಾನು ಸ್ಕೂಲ್ ಅವರ್ಸ್ನಲ್ಲೇ ನಮ್ಮ ಟೀಚರ್ಸ್ ಎಲ್ಲ ಲ್ಯಾಪ್ಟಾಪ್ ಫೆಸಿಲಿಟಿಯ ವೈಫೈ ಕನೆಕ್ಷನ್ ಎಲ್ಲ ಅವೈಲೇಬಲ್ ಮಾಡಿಕೊಟ್ಟು ಯೂಟ್ಯೂಬಲ್ಲಿ ಸಹ ಕ್ಲಾಸ್ ಕೇಳ್ತಿದ್ದೆ ಸರ್. ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಯೂಟ್ಯೂಬಲ್ಲೂ ಸಹ ಕ್ಲಾಸ್ ಕೇಳಿದ್ದೀನಿ ಸರ್. ಇಲ್ಲ ಅಂತಲ್ಲ, ಇಂಟರ್ನೆಟ್ ಹೆಲ್ಪನ್ನು ತೊಗೊಂಡಿದ್ದೀನಿ. ಆದರೆ ಮೊಬೈಲ್ಸು, ಸೋಷಿಯಲ್ ಮೀಡಿಯಾ ಇದರಿಂದ ಯಾವುದೂ ಡಿಸ್ಟ್ರಾಕ್ಷನ್ ಆಗಿಲ್ಲ. ಯಾಕಂದರೆ ಮೊಬೈಲ್ ಅಲೌಡ್ ಇರಲ್ಲ ಹಾಸ್ಟೆಲಲ್ಲಿ. ಅದರಿಂದ ಡಿಸ್ಟ್ರಾಕ್ಟ್ ಏನೂ ಆಗಿಲ್ಲ. ಆದರೆ ಇಂಟರ್ನೆಟ್ ಯೂಸನ್ನು ಅಂತೂ ತುಂಬ ತೊಗೊಂಡಿದ್ದೀನಿ ಸರ್. ಈ ಥರ ಒಂದು ರಿಸಲ್ಟ್ ಬಂದಾಗ ಎಸ್ಪೆಷಲಿ ನಿಮ್ಮ ತಂದೆ ತಾಯಿ ಮುಖದಲ್ಲಿ ಯಾವ ರೀತಿ ಎಕ್ಸ್ಪ್ರೆಷನ್ ಇತ್ತು? ಅವ್ರು ಹೆಂಗೆ ಯಾವ ಥರ ಖುಷಿ ಪಟ್ಟರು ಅವರು? ಯಾವ ಥರ ಅಂದರೆ ಹೇಳೋಕ್ಕಾಗಲ್ಲ ಸರ್. ನಮ್ಮಮ್ಮ ಅಂತೂ ಕುಂದಾಡಕತ್ಬಿಟ್ಟಿದ್ರು. ಫುಲ್ ಖುಷಿ ಆಗ್ಬಿಟ್ಟಿತ್ತು ಸರ್. ಎಲ್ರಿಗೂ ಫುಲ್ ಖುಷಿಯಾಗಿತ್ತು ಸರ್. ಟೀಚರ್ಸ್ಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ ಸರ್. ಇದಿಷ್ಟು ಅಂಕಿತ ಮತ್ತು ಅವ್ರ ತಂದೆಯವ್ರನ್ನ ಮಾತಾಡ್ಸೋಣ. ಸರಿ, ನಿಮ್ಮ ಮಗಳು ಇಂಥ ಒಂದು ಸಾಧನೆ ಮಾಡಿದ್ದಾರೆ, ನೀವೊಬ್ಬರು ರೈತರು, ಎಷ್ಟು ಖುಷಿ ಆಗತ್ತೆ ನಿಮಗೆ? ಎಸ್ಪೆಷಲಿ ನಮಗೆ ಭಾಳ ಖುಷಿ ಆಗತ್ತೆ ರೀ ಸರ್. ಒಳ್ಳೆತನ ಆಗೈತಿ, ಒಳ್ಳೆ ಖುಷಿ ಆಗೈತೆ ರೀ ನಾವು. ಹ್ಞೂ. ಏನು ಹೇಳ್ತೀರಿ ಮಗಳ ಈ ಒಂದು ಸಾಧನೆಗೆ? ಏನು ಆಕಿ ಮುಂದೆ ಏನು ಕಲಿತಂತ ಅದನ್ನ ಕಲಿಸ್ಬೇಕು ಅನ್ನೋದು ಇಟ್ಟಾರೆ. ಫುಲ್ ಸಪೋರ್ಟ್ ಯಾವಾಗಲೂ ಕಂಟಿನ್ಯೂ ಆಯ್ತು ರೀ. ನೀವೇನು ಹೇಳ್ತೀರಿ ತಾಯಿಗೆ? ಸಾಧನೆಗಂತೂ ಹೆಮ್ಮೆ ಅಂತೂ ಫುಲ್. ನನಗೆ ನನ್ನ ಮಗಳ ಬಗ್ಗೆ ಹೇಳ್ಕೊಬೇಕಂದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಆಮೇಲೆ ಫುಲ್ ಖುಷಿ ಆಗ್ಯವ್ರಿ ಸರ್. ಏನು ಮಾತಾಡ್ಬೇಕಂತೂ ಗೊತ್ತಾಗ್ತಾ ಇಲ್ಲ. ಆಕೆ ಏನು ಕಲಿತೀನಿ ಅಂದ್ರೆ ನಾವೆಲ್ಲ ಸಪೋರ್ಟಿವ್ ಆಗಿರ್ತೀವಿ. ಇದಿಷ್ಟು ಒಂದು ಕಡೆ ಸಾಧನೆ ಮಾಡಿರುವಂಥ ಅಂಕಿತ ಕೊಂಡೂರು ಆಗಿರ್ಬೋದು, ಅದರ ಜೊತೆಗೆ ಅವರ ತಂದೆ ತಾಯಿ ಎಲ್ಲರೂ ಕೂಡ ತುಂಬಾ ಸಪೋರ್ಟಿವ್ ಆಗಿ ಮತ್ತು ಸ್ಪೋರ್ಟಿವ್ ಆಗಿದ್ದಾರೆ. ತುಂಬಾ ಸಂಭ್ರಮ ಮನೆ ಮಾಡಿದೆ ಅವರ ಮನೆಯಲ್ಲಿ. ನನ್ನ ಮಗಳು ಎಷ್ಟೇ ಓದ್ತಿದ್ರು ಕೂಡ ನಾವು ಕಂಟಿನ್ಯೂ ಆಗಿ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಅಂಕಿತ ಕೊಂಡೂರು ನಾನು ಮುಂದೆ IAS ಅಧಿಕಾರಿಯಾಗಿ ಸಮಾಜ ಸೇವೆಯಲ್ಲಿ ತೊಡಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.